ಏನೋ ಲೋಫರ್, ನೀನು ಕದಿತೀಯೇನೋ? ಇದರ ಬೆಲೆ ಎಷ್ಟು ಗೊತ್ತೇನೋ? ಎಷ್ಟೋ ಧೈರ್ಯ ನಿನಗೆ? ಹೊಡಿಬೇಡಿ ಸರ್, ಕಾಲಿಗೆ ಬೀಳ್ತೇನೆ. ಯಾರೋ ನೀನು? ಇಬ್ಬರು ಮಕ್ಕಳು ಯಾರೋ? ಎಲ್ಲಿ ಮನೆ ನಿಮ್ಮದು? ತಪ್ಪಾಯಿತು ಸರ್, ಕ್ಷಮಿಸಿ. ಏಯ್, ಕದಿದಲ್ದೆ ಕ್ಷಮೆ ಕೇಳ್ತೀಯನೋ? ಹೊಡಿಬೇಡಿ ಸರ್, ಕಾಲಿಗೆ ಬೀಳ್ತೇನೆ. ಏನೋ ನಾಟಕ ಮಾಡ್ತಿದ್ದೀಯನೋ? ಹೌದು ಸರ್, ನನ್ನ ತಾಯಿ ಮೇಲೆ ಸತ್ಯ. ಮನೆಯಲ್ಲಿ ತಿನ್ನಲಿಕ್ಕೆ ಏನೂ ಸಹ ಇಲ್ಲ. ಇಬ್ಬರು ತಮ್ಮನನ್ನು ನಾನೇ ಸಾಕಬೇಕು ಸರ್. ನನ್ನ ತಾಯಿಗೆ ಔಷಧಿ ತರಲಿಕ್ಕೆ ದುಡ್ಡಿಲ್ಲ ಸರ್. ಅದಕ್ಕೆ ಮೀನು ಕದ್ದು ಮಾರಿ ಅಮ್ಮನಿಗೆ ಔಷಧಿ ಮತ್ತು ತಿಂಡಿ ತಂದು ಕೊಡ್ತೇನೆ. ದಯವಿಟ್ಟು ಕ್ಷಮಿಸಿ ಸರ್, ನಮಗೆ ಯಾರು ಸಹ ಇಲ್ಲ ಸರ್. ಅಳ್ಬೇಡ ಮಗ, ಇನ್ನು ಮುಂದೆ ಮಾತ್ರ ಕದಿಯೋ ಕೆಲಸ ಮಾಡಬೇಡ. ನೋಡು, ಬಾ ನನ್ನ ಜೊತೆ. ನಿಮ್ಮಂಥ ಮಕ್ಕಳು ಈ ವಯಸ್ಸಲ್ಲಿ ಓದಬೇಕು. ನಮಸ್ತೆ ಮಕ್ಕಳೇ, ಇವತ್ತು ನಾವು ಪರಿಸರ ಅಧ್ಯಯನವನ್ನು ನೋಡೋಣ. ನಮ್ಮ ಪರಿಸರ ಹೇಗಿರಬೇಕು ಯಾರು ಹೇಳುತ್ತೀರಿ? ನಾನು ಹೇಳ್ತೇನೆ ಟೀಚರ್. ನಾವು ಪರಿಸರದೊಂದಿಗೆ ಜೀವಿಸುತ್ತಿರುವುದರಿಂದ ಉತ್ತಮವಾದ ಸ್ವಚ್ಛ ಪರಿಸರ ನಮ್ಮದಾಗಿರಬೇಕು. ವೆರಿ ಗುಡ್ ಕಾವ್ಯ. ನೆಕ್ಸ್ಟ್, ಬೇರೆ ಯಾರು ಹೇಳುತ್ತೀರಿ? ನಾನು ಹೇಳ್ತೇನೆ ಟೀಚರ್. ನಾವು ಆರೋಗ್ಯವಾಗಿರಬೇಕಾದರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಶುದ್ಧವಾಗಿರಬೇಕು. ವಾವ್, ತುಂಬಾ ಒಳ್ಳೆ ಉತ್ತರ. ವೆರಿ ಗುಡ್ ಆನ್ಸರ್ ಯಶಸ್. ನೆಕ್ಸ್ಟ್, ಪಂಚಮಿ, ನೀನು ಹೇಳು ಮಗು. ಟೀಚರ್, ನಮ್ಮ ಮನೆಯ ಸುತ್ತಲೂ ಬರೀ ಧೂಳು, ಹೊಗೆ, ಕಸ, ಕಡ್ಡಿಗಳಿಂದ ತುಂಬಿದೆ. ಇದರಿಂದ ನಾವು ಈ ಪರಿಸರದಲ್ಲಿ ವಾಸ ಮಾಡುವುದು ಹೇಗೆ ಟೀಚರ್? ಓ ಹೌದಾ ಮಗು? ಅಂದರೆ ನಿಮ್ಮ ಮನೆಯ ಪರಿಸರ ಕಲ್ಮಶವಾಗಿದೆ ಎಂದರ್ಥ. ಅಂದರೆ ನಿಮ್ಮ ಮನೆಯ ಪರಿಸರ ಸ್ವಚ್ಛವಾಗಿಲ್ಲ ಎಂದರ್ಥ. ಯಾಕೆಂದರೆ ನಾವು ವಾಸ ಮಾಡುವ ಪರಿಸರವನ್ನು ನಾವೇ ಹಾಳು ಮಾಡಿದ್ದೇವೆ. ಹೌದಲ್ವಾ ಮಕ್ಕಳೇ? ಹೌದು ಟೀಚರ್, ಕಸವನ್ನು ತಂದು ಎಲ್ಲೆಂದರಲ್ಲಿ ಬಿಸಾಡುತ್ತಾರೆ. ನಮ್ಮ ಮನೆಯ ಹತ್ತಿರ ಒಂದು ಪವಿತ್ರವಾದ ನದಿ ಹರಿಯುತ್ತದೆ. ನಾಗರಿಕರಾದ ನಮ್ಮ ವಿದ್ಯಾವಂತ ಜನರೇ ಕಸಕಡ್ಡಿಗಳನ್ನು ಆ ನದಿಗೆ ಎಸೆಯುತ್ತಾರೆ. ಕೊಳಚೆ ನೀರನ್ನು ಜೀವಜಲ ಆಗಿರುವ ಆ ನದಿಗೆ ಬಿಡುತ್ತಾರೆ. ಆ ನದಿಯ ನೀರು ಕಲುಷಿತಗೊಂಡು ದುರ್ವಾಸನೆ ಬೀರುತ್ತಿದೆ ಟೀಚರ್. ನಮಗೆ ಉಸಿರಾಡುವುದೇ ಕಷ್ಟವಾಗಿದೆ ಟೀಚರ್. ಹೌದಾ? ಹಾಗಾದರೆ ಇದಕ್ಕೆಲ್ಲ ಪರಿಹಾರ ಇಲ್ಲವೇ ಟೀಚರ್? ನಮ್ಮೂರ ನದಿಗೆರೆಗಳನ್ನು ನಾವು ರಕ್ಷಿಸುವುದಾದರೂ ಹೇಗೆ ಟೀಚರ್? ಇದಕ್ಕೆ ಪರಿಹಾರ ಇದೆ. ಅದು ನಿಮ್ಮಿಂದಾನೇ ಆಗಬೇಕು. ಅದು ಹೇಗೆ ಟೀಚರ್? ನಾನು ಹೇಳುವುದನ್ನು ಗಮನವಿಟ್ಟು ಕೇಳಿ ಮಕ್ಕಳೇ.
ಚಿತ್ರವನ್ನು ಒಮ್ಮೆ ಎಲ್ಲರೂ ನೋಡಿ. ಈ ಚಿತ್ರವನ್ನು ನೋಡುವಾಗ ನನಗೆ ನನ್ನ ಬಾಲ್ಯದ ಸ್ನೇಹಿತನ ನೆನಪಾಗುತ್ತದೆ. ಆತನ ಬಗ್ಗೆ ಒಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ. ಇದರಿಂದ ನಿಮ್ಮೆಲ್ಲ ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಉತ್ತರ ಸಿಗುತ್ತದೆ. ಕರ್ಣ ಅಂತ ನನ್ನ ಬಾಲ್ಯದ ಸಹಪಾಠಿ. ಕತ್ತಲಲ್ಲಿ ಚಿಗುರುವಾಸೆ ಎಳೆಯ ಬಳ್ಳಿಗೆ, ಸುತ್ತಲಿಲ್ಲಿ ವನವಾಸ ಎಳೆಯ ಪಾಲಿಗೆ. ಕತ್ತಲಲ್ಲಿ ಚಿಗುರುವಾಸೆ ಎಳೆಯ ಬಳ್ಳಿಗೆ, ಸುತ್ತಲಿಲ್ಲಿ ವನವಾಸ ಎಳೆಯ ಪಾಲಿಗೆ. ಬದುಕೊಂದು ಬಣ್ಣದ ಸಂತೆ, ದಿನಕ್ಕೊಂದು ಬಡತನವಂತೆ. ಬದುಕೊಂದು ಬಣ್ಣದ ಸಂತೆ, ದಿನಕ್ಕೊಂದು ಬಡತನವಂತೆ. ಬಾಳ ಪಯಣದ ತಿರುವು ಎಲ್ಲೋ, ಓದು ಬರಹದ ಒಲವು ಸುಳ್ಳೋ. ಕತ್ತಲಲ್ಲಿ ಚಿಗುರುವಾಸೆ ಎಳೆಯ ಬಳ್ಳಿಗೆ, ಸುತ್ತಲಿಲ್ಲಿ ವನವಾಸ ಎಳೆಯ ಪಾಲಿಗೆ. 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 ಕತ್ತಲಲ್ಲಿ ಚಿಗುರುವಾಸೆ ಎಳೆಯ ಬಳ್ಳಿಗೆ. ಏ ಕರ್ಣ, ಏ ಮಗ, ಪಾಸ್ ಫೈಲ್ ಬಂದಿದೆ ಅಂತೆ. ನೀನು ಸ್ಕೂಲಿಗೆ ಫಸ್ಟ್ ಅಂತೆ. ಕರ್ಣ, ನಿಜನಾ? ಹೌದಮ್ಮ. ಇಲ್ಲಿ ನೋಡಿ ಮಕ್ಕಳೇ, ನಾವು ಇವತ್ತು ಅರಣ್ಯದೊಳಗೆ ಬಂದಿದ್ದೇವೆ. ಯಾಕಿರ್ಬಹುದು ಹೇಳಿ ನೋಡೋಣ. ಟೀಚರ್, ನಾವು ಎಷ್ಟೋ ಸಸ್ಯ ಪ್ರಭೇದಗಳನ್ನು ಕೇವಲ ಪುಸ್ತಕದಲ್ಲಿ, ಟಿವಿಯಲ್ಲಿ, ಮೊಬೈಲ್ನಲ್ಲಿ ನೋಡಿದ್ದೇವೆ. ಆದರೆ ಅದು ಯಾವುದು, ಎಲ್ಲಿರುತ್ತದೆ ಅಂತ ನಮಗೆ ಗೊತ್ತಿಲ್ಲ. ಅರಣ್ಯದ ತಪ್ಪಲಿನಲ್ಲಿ ಸಾವಿರಾರು ಗಿಡಮೂಲಿಕೆ ಸಸ್ಯಗಳು ಇದ್ದವಂತ ಕೇಳಿದ್ದೇವಷ್ಟೇ ಅಲ್ವಾ? ಹೌದು ಟೀಚರ್. ಟೀಚರ್, ನೀವು ದಯವಿಟ್ಟು ಆ ಗಿಡಮೂಲಿಕೆ ಸಸ್ಯಗಳ ಬಗ್ಗೆ ತಿಳಿಸ್ತೀರಾ? ಖಂಡಿತ ಸ್ಟೂಡೆಂಟ್ಸ್, ಅದು ಅಲ್ಲಿದೆ ನೋಡಿ. ಇಲ್ಲೋಡಿ ಮಕ್ಕಳೇ, ಇದು ವನಸಿರಿ.
ಟೀಚರ್, ಇದು ಶ್ರೀಗಂಧದ ಮರ. ಹೌದು ಕರ್ಣ, ಇದರ ಉಪಯೋಗ ಹಲವು. ಶ್ರೀಗಂಧದ ಮರದಿಂದ ಸುಗಂಧ ಭರಿತ ಸುಗಂಧ ದ್ರವ್ಯ, ಅಗರಬತ್ತಿ, ಸೋಪು ಕೂಡ ತಯಾರಿಸ್ತಾರೆ. ಸುಗಂಧ ದ್ರವ್ಯ ಅಂದರೆ ಇಂಗ್ಲಿಷ್ನಲ್ಲಿ ಸೆಂಟ್ ಅಥವಾ ಪರ್ಫ್ಯೂಮ್ ಅಂತ ಹೇಳಿ ಕೂಡ ಕರೆಯುತ್ತಾರೆ. ಈ ಮರವು ಕೋಟ್ಯಾಂತರ ರೂಪಾಯಿ ಮೌಲ್ಯವನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ಸರ್ಕಾರಕ್ಕೆ ಉತ್ತಮ ಆದಾಯ ತರುವಂತಹ ಸಂಪನ್ಮೂಲವಾಗಿದೆ. ನಮಗೆ ತುಂಬಾ ವಿಷಯಗಳಿಗೆ ತಿಳಿಯಿತು ಟೀಚರ್. ಟೀಚರ್, ಇದು ಬೋಗಿ ಮರ ಅಲ್ವಾ? ಹೌದು ಪುಟ, ಇದು ಬೋಗಿ ಮರ. ಇದು 100 ವರ್ಷ ಬೆಲೆ ಬಾಳುವ ಮರ. ಇದು ತುಂಬಾ ಗಟ್ಟಿಯಾದ ಮರ, 100 ವರ್ಷ ಬಾಳಿಕೆ ಬರ್ತದೆ. ಹಾಗಾಗಿ ಇದನ್ನ ದೇವಸ್ಥಾನ ಕಟ್ಟಲಿಕ್ಕೆ, ಮನೆ ಕಟ್ಟಲಿಕ್ಕೆ, ಹಾಗೆ ಮನೆ ಒಳಗಡೆ ಪೀಠೋಪಕರಣಗಳನ್ನೆಲ್ಲ ಮಾಡಲಿಕ್ಕೆ ಇದನ್ನ ಬಳಸ್ಕೊಳ್ತಾರೆ ಜನರು. ನೋಡಿ ಎಷ್ಟು ಬೃಹತಾಕಾರವಾಗಿದೆ. ಈ ಮರ ನೋಡು, ಎಷ್ಟು ದೊಡ್ಡದಾಗಿದೆ. ಕರ್ಣ, ಅಲ್ಲಿ ನೋಡು, ಏನೋ ಶಬ್ದ ಕೇಳುತ್ತಿದೆ. ಹೌದು ಟೀಚರ್, ಯಾರೋ ಕಾಡಿನಲ್ಲಿ ಮರ ಕಡಿಯುವ ಶಬ್ದ. ಹೌದು ಹೌದು, ಯಾರೋ ಮರಗಳನ್ನ ಕಡಿದು ಸಾಗಿಸುತ್ತಿರಬಹುದು. ಅಲ್ಲಿ ನೋಡಿ, ಮರವನ್ನು ಯಾರೋ ಮಿಷನ್ನಿಂದ ಕಡಿಯುತ್ತಿದ್ದಾರೆ. ಟೀಚರ್, ಇದು ತಪ್ಪಲ್ಲವೇ? ಇವರನ್ನು ಯಾರು ತಡೆಯೋರಿಲ್ಲವೇ? ಇವರು ಅಕ್ರಮವಾಗಿ ಮರ ಕಡಿದಿದ್ದಾರೆ. ಮರಗಳನ್ನು ಮಾರಿ ಕೈ ತುಂಬ ಸಂಪಾದನೆ ಮಾಡ್ತಾರೆ. ದೇಶದ್ರೋಹಿಗಳು. ಹೌದು ಕರ್ಣ, ಇವರಿಗೆ ಪ್ರಕೃತಿಯೇ ಮುಂದೆ ಪಾಠ ಕಲಿಸುತ್ತದೆ. ಸರಿಯಾಗಿ ಹೇಳಿದ್ರಿ ಟೀಚರ್. ಟೀಚರ್, ಅಲ್ಲಿ ನೋಡಿ, ಮರಗಳು ಎಷ್ಟು ಜೋರಾಗಿ ಅಲುಗಾಡುತ್ತಿವೆ. ಜೋರಾಗಿ ಗಾಳಿ ಬೇರೆ ಬೀಸುತ್ತಿವೆ. ಹೌದಲ್ಲ ಮಕ್ಕಳೇ, ಏನಿದು ಆಶ್ಚರ್ಯ. ಟೀಚರ್, ಹತ್ತಿರ ಹೋಗಿ ನೋಡುವ. ಸರಿ ಬನ್ನಿ ಮಕ್ಕಳೇ, ಜೋಪಾನ. ಹೇ ಮನುಜ, ನಿನ್ನ ಮಿತಿಯಿಲ್ಲದ ಅಟ್ಟಹಾಸವನ್ನು ಇಲ್ಲಿಗೆ ನಿಲ್ಲಿಸು. ನಾವು ಮಾಡುವ ಅನಾಹುತಗಳಿಂದ ಕಾಡು, ದಟ್ಟ ಅರಣ್ಯಗಳು ಬರಿದಾಗ್ತಾ ಇವೆ. ಕಾಡಿನ ನಾಶದಿಂದ ಮಳೆಯೂ ಕೂಡ ಮರಗ್ತಾ ಇದೆ. ಹಚ್ಚ ಹಸಿರಾಗಿದ್ದ ಈ ಭೂಮಿ ಒಣಗ್ತಾ ಇದೆ. ಇಡೀ ಮಾನವ ಜನಾಂಗವೇ ಬರಗಾಲವನ್ನು ಆಮಂತ್ರಿಸ್ತಾ ಇದೆ. ತಲೆತಲಾಂತರದ ತಲೆಮಾರುಗಳು ಕೂಡ ಸಂಕಷ್ಟಕ್ಕೆ ಸಿಲುಕಿ ಒದ್ದಾಡ್ತಾ ಇದ್ದಾವೆ. ಇಂತಹ ಒಂದು ಪರಿಸ್ಥಿತಿ ನಮ್ಮ ಮುಂದಿನ ಪೀಳಿಗೆಗೆ ಬರಬಾರ್ದು ಅಂತಾದರೆ ನಾವು ಈಗಲೇ ಎಚ್ಚರವಾಗಬೇಕು. ಹಚ್ಚ ಹಸಿರಾಗಿಸುವ ಕಾರ್ಯಕ್ಕೆ ನಾವು ಹಿಂದೆ ಪಣ ತೊಡಬೇಕು. ಪರಿಸರದ ರಕ್ಷಣಾ ಕಾರ್ಯವನ್ನು ನಾವು ಮಾಡಬೇಕಾಗಿದೆ ಮಕ್ಕಳೇ. ಇದಕ್ಕೆಲ್ಲ ನೀವು ಮಾದರಿಯಾಗಿರುವಿರಿ. ಈ ರೀತಿಯ ಪರಿಸ್ಥಿತಿ ಮುಂದುವರಿತಾ ಹೋದರೆ ನಮ್ಮ ಮುಂದಿನ ಜನಾಂಗ ಕಷ್ಟಕ್ಕೆ ಸಿಲುಕಿಕೊಳ್ತದೆ. ಹಾಗಾಗಿ ಈ ಭೂಮಿಯನ್ನ ಹಚ್ಚ ಹಸಿರಾಗಿಸುವ ಕಾರ್ಯಕ್ಕೆ ನಾವು ಹಿಂದೆ ಪಣ ತೊಡಬೇಕು, ಹಿಂದೆ ನಾವು ಜಾಗೃತವಾಗಬೇಕು. ಇದಕ್ಕೆಲ್ಲ ನೀವು ಮಾದರಿಯಾಗಿರ್ಬೇಕು ಮಕ್ಕಳೇ.
ಈ ಭೂಮಿ ನಿನ್ನಂತ ಎಷ್ಟೋ ಜೀವಿಗಳಿಗೆ ಆಶ್ರಯ ತಾಣವಾಗಿದೆ. ಪ್ರಕೃತಿಯೊಂದಿಗೆ ಚೆಲ್ಲಾಟವಾಡಬೇಡ. ನಾನು ಮುನಿದರೆ ನಿಮ್ಮೆಲ್ಲರ ಸರ್ವನಾಶ. ನೆನಪಿಟ್ಟುಕೋ, ಕುಡಿಯಲು ನೀರಿಲ್ಲದೆ ಮುಂದೊಂದು ದಿನ ಕಣ್ಣೀರನ್ನು ನೋಡಬೇಕಾಗಿತ್ತು. ಎಚ್ಚರ, ನನ್ನನ್ನು ನಾಶ ಮಾಡಬೇಡ, ಇಲ್ಲದಿದ್ದರೆ ನಿಮ್ಮೆಲ್ಲರ ಸರ್ವನಾಶ ಆದೀತು. ಹಚ್ಚ ಹಸಿರಾಗಿರುವ ನನ್ನನ್ನು ಉಳಿಸಿಕೊಳ್ಳಿ, ಇಲ್ಲದಿದ್ದರೆ ಬಿಸಿಲಿನ ಧಗೆಗೆ ಉರಿದು ಬೂದಿಯಾಗುವಿರಿ. ಮಳೆ ಮೋಡಗಳಿರದೆ ನದಿ ಸಾಗರಗಳು ಬತ್ತಿ ಹೋಗುವ ಕಾಲ ದೂರವಿರದು. ಎಚ್ಚೆತ್ತುಕೊಳ್ಳಿ. ಪ್ರಕೃತಿ ಮಾತೆಯನ್ನು ಪೂಜಿಸಿ, ಪ್ರಕೃತಿಯನ್ನು ಸ್ವಚ್ಛವಾಗಿರಿಸಿ. ಹೇ ಮನುಜ, ನಿಮ್ಮ ದುರಾಸೆಗಳಿಂದ ಮುಕ್ತರಾಗಿ ನಾನು ನಿಮ್ಮನ್ನು ಸದಾಕಾಲ ರಕ್ಷಿಸುವೆನು. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಒಳಗೆ ಬನ್ನಿ. ಸರ್, ಯಾರು ಈ 3 ಮಕ್ಕಳು? ಸರ್, ನಿಜ ಹೇಳ್ಬೇಕಂದ್ರೆ ಈ 3 ಮಕ್ಕಳು ಬಾಲಕಾರ್ಮಿಕರು ಸರ್. ಹೌದಾ? ಓ ಮೈ ಗಾಡ್. ಹೌದು ಸರ್, ನಿನ್ನೆ ನನ್ನ ಬೋಟಲ್ಲಿ ಮೀನು ಕದೀತಿದ್ದರು ಸರ್. ಹೌದಾ? ಏನು ಮಾಡಲಿ ಸರ್, ಹೊಡೆಯೋಕ್ಕೆ ಮನಸ್ಸು ಬರಲಿಲ್ಲ ಸರ್. ಪಾಪದ ಮಕ್ಕಳು ಕಣ್ಣೀರು ಹಾಕಿದವು. ಓದುವ ವಯಸ್ಸಿನಲ್ಲಿ ಈ ಥರ ಕದಿಯುವುದು ಅಪರಾಧ. ಹೇ, ಏನದು ವೇಷ ನಿಂದು? ತೆಗೆಯೋ ತಲೆಯಿಂದ. ನಿಜ ಸರ್, ಮಕ್ಕಳ ಮನೆ ಪರಿಸ್ಥಿತಿಯೇ ಬೇರೆ ಇದೆ ಸರ್. ಆದರೆ ಏನು ಮಾಡೋದು ಸರ್, ತಮ್ಮದಲ್ಲದ ತಪ್ಪಿಗೆ ಅವರ ಜೀವನದ ಹಳಿ ತಪ್ಪಿದೆ ಸರ್. ಸರಿಯಾಗಿ ಹೇಳಿದ್ರಿ ಸರ್. ಆದರೆ ಈ 3 ಮಕ್ಕಳನ್ನ ಮುಂದೇನು ಮಾಡ್ಬೇಕಂತಿದ್ದೀರಿ? ನಿಮ್ಮಿಂದ ಒಂದು ಸಹಾಯ ಆಗಬೇಕು. ದಯವಿಟ್ಟು ಈ ಮಕ್ಕಳನ್ನು ಶಾಲೆಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಸರ್. ಇವರ ವಿದ್ಯಾಭ್ಯಾಸದ ಖರ್ಚು ನಾನು ನೋಡ್ಕೊಳ್ತೇನೆ ಸರ್. ಯು ಆರ್ ಗ್ರೇಟ್ ಸರ್. ನಿಮ್ಮಂಥವರು ಎಲ್ಲರೂ ಸಮಾಜದಲ್ಲಿ ಮುಂದೆ ಬಂದರೆ ಯಾವ ಮಕ್ಕಳೂ ಕೂಡ ಶಿಕ್ಷಣದಿಂದ ವಂಚಿತರಾಗಲು ಸಾಧ್ಯವಿಲ್ಲ. ಇವತ್ತು ಈ ಥರ ಎಷ್ಟೋ ಮಕ್ಕಳು ಊಟಕ್ಕೆ ಅನ್ನ ಇಲ್ಲದೆ ಶಾಲೆಯಿಂದ ಹೊರಗುಳಿದು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ನಿಜ, ನಮ್ಮ ದೇಶ ಉದ್ಧಾರವಾಗಬೇಕಾದರೆ ನಾವು ನೀವು ಕೈ ಜೋಡಿಸಬೇಕು ಸರ್. ಈ ಬಾಲಕಾರ್ಮಿಕ ಪದ್ಧತಿಯನ್ನು ದೂರ ಮಾಡಬೇಕು ಸರ್. ನೋಡಿ ಮಕ್ಕಳೇ, ಇನ್ಮುಂದೆ ಯಾವತ್ತಿಗೂ ಈ ಥರ ಅಪರಾಧ ಮಾಡಬೇಡಿ. ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಕೊಂಡು ಸತ್ಪ್ರಜೆಯಾಗಿ ಬಾಳಿ ಮುಂದೆ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರಿ. ತಿಳಿಯಿತಲ್ಲ ಸರ್? ಇವರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡುವ ಜವಾಬ್ದಾರಿ ನಿಮ್ಮದು ಸರ್. ಅದೆಷ್ಟೇ ಖರ್ಚಾದರೂ ಪರವಾಗಿಲ್ಲ ಸರ್, ನಾನು ಭರಿಸ್ತೇನೆ ಸರ್. ಈ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ರೂಪಿಸಿ. ಇವರಿಂದಾಗಿ ನಮ್ಮ ಊರು ದೇಶ ಸುಭದ್ರವಾಗಿರಲಿ ಸರ್. ನಿಮ್ಮ ಪ್ರಯತ್ನಕ್ಕೆ ನನ್ನ ಅಭಿನಂದನೆಗಳು ಸರ್. ನೀವು ಸಮಾಜಕ್ಕೆ ಮಾದರಿ ವ್ಯಕ್ತಿಯಾಗಿದ್ದೀರಿ. ತಪ್ಪಾಯ್ತು ಸರ್, ತಪ್ಪಾಯ್ತು ಸರ್. ಒಳಗೆ ಬರಬಹುದು ಸರ್? ಬನ್ನಿ ಅಮ್ಮ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಕುಳಿತುಕೊಳ್ಳಿ. ಯಾರು ನೀವು? ಏನಾಯ್ತಮ್ಮ? ಈ ಹುಡುಗಿ ಯಾರು? ಯಾಕೆ ಏನು ಮಾತಾಡ್ತಾ ಇಲ್ಲ? ಏನು ಹೇಳಿ ಸರ್? ಅಲ್ಬೇಡಿ ಅಮ್ಮ, ಏನು ವಿಷಯ ಹೇಳಿ. ನನ್ನ ಮಗಳನ್ನು ಶಾಲೆ ಸೇರಿಸುವಂತ ಬಂದೆ ಸರ್. ಏನು ಈ ಶಾಲೆಗೆ? ಇವಳು ಕಲಿಯುವ ಶಾಲೆ ಇದಲ್ಲಮ್ಮ. ಇವಳನ್ನು ಯಾವುದಾದ್ರೂ ಒಂದು ಕಾಲೇಜಿಗೆ ಸೇರಿಸಿ. ಹಾಗೆ ಹೇಳಬೇಡಿ ಸರ್. ಓದುವ ಸಮಯದಲ್ಲಿ ಶಾಲೆಗೆ ಕಳಿಸಿ ನಾನು ದ್ರೋಹ ಮಾಡಿದ್ದೆ ಸರ್. ಯಾವ ತಾಯಿಯೂ ಮಾಡದಂತ ತಪ್ಪು ನಾನು ಮಾಡಿದ್ದೇನೆ ಸರ್. ದಯವಿಟ್ಟು ನನ್ನನ್ನು ಕ್ಷಮಿಸಿ ಸರ್. ಕ್ಷಮಿಸೋದು ನನಗೇನು ಅರ್ಥ
ಹೇಳಮ್ಮ? ಹೌದು ಸರ್, ನಾನೊಬ್ಬ ನಂದದಷ್ಟು ಶಿಕ್ಷಣ ವಂಚಿತ. ನಮ್ಮ ಮನೆಯ ಕಷ್ಟ ನನ್ನನ್ನು ಓದಿನಿಂದ ದೂರ ಮಾಡಿತು. ಮನೆ ಕೆಲಸ, ತಾಯಿಯ ಜೊತೆ ಕೂಲಿ ಕೆಲಸ ಮಾಡಬೇಕಾಯಿತು. ನನ್ನ ಮಗಳ ದುಸ್ಥಿತಿಗೆ ನಾನೇ ಕಾರಣ ಸರ್. ಎಲ್ಲ ಹೆಣ್ಣು ಮಕ್ಕಳು ವಿದ್ಯೆ ಕಲಿತು ಅವರವರ ಕಾಲಲ್ಲಿ ನಿಂತು ಹೋಗಿಕೊಂಡದ್ದನ್ನು ನೋಡಿದಾಗ ನನಗೆ ಕರಟಿದ್ದು ಬರ್ತದೆ ಸರ್. ನನ್ನ ಮಗಳ ಜೀವನವನ್ನು ನಾನೇ ಹಾಳು ಮಾಡಿಕೊಂಡೆ ಸರ್, ನಾನೇ ಹಾಳು ಮಾಡಿಕೊಂಡೆ. ನೋಡಮ್ಮ, ಈಗ ಪಶ್ಚಾತ್ತಾಪ ಪಟ್ಟು ಇನ್ನೂ ಪ್ರಯೋಜನ ಇಲ್ಲ. ಆದಂತ ಕಾಲ ಇನ್ನೂ ಮಿಂಚಿಲ್ಲ. ಹಾಗಾದರೆ ಸರ್, ನಾನು ಇನ್ನು ಮುಂದೆ ಓದಬಹುದಾ? ಹೌದಮ್ಮ, ಈಗ ಬೇಕಾದಷ್ಟು ಟ್ಯುಟೋರಿಯಲ್ ಇದೆ, ಅಲ್ಲಿ ನಿನ್ನ ಓದನ್ನು ಮುಂದುವರಿಸಬಹುದು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಹೆಣ್ಣು ಸಮಾಜದ ಕಣ್ಣು. ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ವಂಚಿತರಾಗಬಾರದು. ಹೌದು ಸರ್, ತಂದೆ ತಾಯಿಗಳಾದ ನಾವು ಎಷ್ಟೇ ಕಷ್ಟ ಬಂದರೂ ಮಕ್ಕಳನ್ನು ಚೆನ್ನಾಗಿ ಓದಿಸಬೇಕು. ಯಾವತ್ತಿಗೂ ಹೆಣ್ಣು ಮಕ್ಕಳನ್ನು ಶಿಕ್ಷಣದಿಂದ ವಂಚಿತರಾಗಬೇಕು. ನಾನು ಮಾಡಿದ ತಪ್ಪನ್ನು ಬೇರೆ ಯಾವ ತಾಯಿಯಂದಿಗೂ ಮಾಡಬೇಡಿ. ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ತುಂಬ ಧನ್ಯವಾದ ಸರ್. ನನ್ನ ಕನಸುಗಳನ್ನು ಮತ್ತೊಮ್ಮೆ ಮೆಚ್ಚಿಕೊಳ್ಳುವ ದಾರಿ ನೀವು ತೋರಿಸಿದ್ದೀರಿ. ಸರಿಯಮ್ಮ, ನೀನು ಕತ್ತಲಲ್ಲಿ ಚದುರಿದ ಎಮ್ಮರವಾಗಿ ಬೆಳೆದು ನಿಲ್ಲು. ನಿನಗೆ ಶುಭವಾಗಲಿ. ಕಮಾನ್ ಡಾರ್ಲಿಂಗ್, ಬಾ ಹೋಗ. ಮಕ್ಕಳೇ, ಎಲ್ಲರೂ ಒಂದು ನಿಮಿಷ ಇಲ್ಲಿ ಕೇಳಿ. ಈ ವಿದ್ಯೆಯನ್ನ ಮನೆಯಲ್ಲಾಗಲಿ, ಶಾಲೆಯಲ್ಲಾಗಲಿ ಅಥವಾ ಇನ್ಯಾವುದೇ ಸ್ಥಳಗಳಲ್ಲಾಗಲಿ ಅನಾವಶ್ಯಕವಾಗಿ ಕರಾಟೆ ವಿದ್ಯೆಯನ್ನು ಪ್ರಯೋಗ ಮಾಡಬಾರದು. ಈ ವಿದ್ಯೆಯನ್ನು ಯಾಕೆ ಉಪಯೋಗಿಸಬೇಕು ಅಂತೀರಾ? ನಿಮ್ಮ ಜೀವಕ್ಕೆ ಕುತ್ತು ಬಂದಾಗ ಈ ವಿದ್ಯೆಯನ್ನು ಉಪಯೋಗಿಸಬಹುದು. ಅಥವಾ ನೀವು ಅಪಾಯದಲ್ಲಿದ್ದಾಗ ಈ ಆತ್ಮರಕ್ಷಣಾ ಕಲೆಯನ್ನು ಉಪಯೋಗಿಸಬಹುದು. ನೀವು ಈ ಕರಾಟೆ ವಿದ್ಯೆಯನ್ನು ಕಲಿತು ನಿಮ್ಮ ರಕ್ಷಣೆಯನ್ನು ನೀವೇ ಮಾಡಿಕೊಳ್ಳಿ. ನನ್ನಂತಹ ಮುಗ್ಧ ಹೆಣ್ಣು ಮಕ್ಕಳು ಒಬ್ಬಂಟಿಯಾಗಿ ಓಡಾಡುವುದೇ ಕಷ್ಟವಾಗಿದೆ ಸರ್, ಅದಕ್ಕೆ ಹೀಗೆ ಮಾಡಿದೆ. ವೆರಿ ಗುಡ್, ಸರಿಯಾಗಿ ಮಾಡಿದೆ, ಸರಿಯಾಗಿ ಹೇಳಿದೆ ಮಗು. ಇಂಥವರಿಗೆ ನಿಮ್ಮಂಥವರೇ ಬುದ್ಧಿ ಕಲಿಸಿದ್ರೆ ಉತ್ತಮ. ಹೀಗೆ ನಮ್ಮ ದೇಶದ ಹೆಣ್ಣು ಮಕ್ಕಳು ಬಲಿಷ್ಠರಾಗಬೇಕು, ಎಲ್ಲದರಲ್ಲೂ ಮುಂದೆ ಬರಬೇಕು. ನೋಡು ಮಗು, ಇಂದಿನಿಂದಲೇ ನಿಮ್ಮ ಭವಿಷ್ಯವನ್ನ ನೀವು ರೂಪಿಸಿಕೊಳ್ಳಿ, ಇನ್ನೊಬ್ಬರಿಗೆ ದಾರಿದೀಪವಾಗಿ. ನಾವೆಲ್ಲರೂ ನಮ್ಮ ದೇಶಕ್ಕಾಗಿ ಹೋರಾಡುವ. ಧನ್ಯವಾದ. ವಿಶ್ವಮಾತೆ ಶಾಂತಿದಾತೆ ನಮೋ ಭಾರತಾಂಬೆ. ಅನ್ನದಾತೆ ಭಾಗ್ಯದಾತೆ ನಮೋ ಲೋಕಮಾತೆ. ವಿಶ್ವಮಾತೆ ಶಾಂತಿದಾತೆ ನಮೋ ಭಾರತಾಂಬೆ. ಅನ್ನದಾತೆ ಭಾಗ್ಯದಾತೆ ನಮೋ ಲೋಕಮಾತೆ. ಇದ್ದರೆ ನನಗಿರಲಿ ಮರುಜನ್ಮವು ತಾಯೇ, ಕೊಟ್ಟರೆ ಕೊಡು ನನಗೆ ಭಾರತಾಂಬೆ ಮಡಿಲಲ್ಲಿ. ಮಗುವಾಗಿ ಯೋಗಿಯಾಗಿ ವೀರ ಯೋಧರಾಗಿ ಮತ್ತೆ ಹುಟ್ಟಿ ಬರುವೆವು ಈ ಮಣ್ಣ ಮಗನಾಗಿ.
ಪಣ ತೊಟ್ಟು ನಿಂತಿಹೆವು ನಮ್ಮ ದೇಶ ಕಾಯಲು. ವಿಶ್ವಮಾತೆ ಶಾಂತಿದಾತೆ ನಮೋ ಭಾರತಾಂಬೆ, ಅನ್ನದಾತೆ ಭಾಗ್ಯದಾತೆ ನಮೋ ಲೋಕಮಾತೆ. ಅಯ್ಯೋ ಕಾಪಾಡಿ, ಕಾಪಾಡಿ, ಹೆಲ್ಪ್ ಹೆಲ್ಪ್, ಅಯ್ಯೋ ಹೆಲ್ಪ್, ಕಾಪಾಡಿ, ಯಾರದು? ಕಾಪಾಡಿ, ಕಾಪಾಡಿ, ಹೆಲ್ಪ್ ಮೀ. ಎಲ್ಲಿದ್ದೀರಾ? ಎಲ್ಲಿದ್ದೀರಾ? ಕಾಪಾಡಿ, ಪ್ಲೀಸ್ ಕಾಪಾಡಿ ಯಾರಾದ್ರೂ. ಯಾರದು? ಎಲ್ಲಿದ್ದೀರಾ? ಎಲ್ಲಿದ್ದೀರಿ ನೀವು? ಅಮ್ಮ! ಏ ಕರ್ಣ, ಅಂಜಲಿ, ಏ ಕರ್ಣ, ಓ ಮೈ ಗಾಡ್. ಏ ಯು. ಅಂಜಲಿ, ಯಾಕೆ ಹೆದರ್ಕೊಂಡಿದ್ದೆ? ಏನಾಯ್ತು? ಯಾಕೆ ಓಡ್ಕೊಂಡು ಬರ್ತಿದ್ದಿ? ಕರ್ಣ, ಕರ್ಣ, ಅಲ್ಲಿ 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 ಒಂದು ಪ್ರಾಣಿ, ನನಗೆ ತುಂಬಾ ಹೆದರಿಕೆ ಆಗ್ತಾ ಉಂಟು. ಬಾ ಮೊದಲು ಇಲ್ಲಿಂದ ಹೋಗೋಣ, ಬಾ. ಕಾರಣ ಯಾರು ಇದು ಹುಡುಗಿ? ಇಲ್ಲೇನ್ ಮಾಡ್ತಾ ಇದ್ದೀರಾ? ಅಣ್ಣ ಲವ್ವಾ? ಆತರ ಏನಿಲ್ಲ ಮಾರೆ, ಸುಮ್ಮನಿರು. ಅಮ್ಮ, ಇವಳ ಅಂಜಲಿ ಅಂತ, ನನ್ನ ಬಾಲ್ಯದ ಸಹಪಾಠಿ. ನಾವಿರು ಒಟ್ಟಿಗೆ ಓದಿದ್ದು. ಅಮ್ಮ, ಈಗ ಅವಳು ಡಾಕ್ಟರ್ ಆಗಿದ್ದಾಳಮ್ಮ. ಹೌದೇನಮ್ಮ? ಹೌದಮ್ಮ, ನನಗೆ ಆಶೀರ್ವಾದ ಮಾಡಿ. ಇರ್ಲಿ ಇರ್ಲಿ. ಅಮ್ಮ, ನನಗೆ ಕರ್ಣ ಅಂದರೆ ಬಾಲ್ಯದಿಂದಲೂ ತುಂಬ ಪ್ರೀತಿ. ಅವನ ಜೊತೆಗೆ ಜೀವನ ಪೂರ್ತಿ ದೇಶ ಸೇವೆ ಮಾಡಬೇಕಂತ ನಿರ್ಧರಿಸಿದೆ. ಅತ್ತಿಗೆ, ಏಯ್, ನಾನು ನಿಮ್ಮ ಸಹಾಯಕನಾಗಿರುತ್ತೇನೆ. ಹೌದು ಕರ್ಣ, ನಾನು ಈ ಊರಿಗೆ ಡಾಕ್ಟರ್ ಆಗಿ ಬಂದಿದ್ದೇನೆ. ಹಳ್ಳಿ ಜನರ ಸೇವೆ ಮಾಡೋದ್ರ ಜೊತೆಗೆ ನಿನ್ನೊಟ್ಟಿಗೆ ದೇಶ ಸೇವೆಯಲ್ಲಿ ಕೈ ಜೋಡಿಸ್ತೇನೆ. ಕರ್ಣ, ನಮ್ಮ ಸ್ಕೂಲ್ ಕ್ಲಾಸ್ಮೇಟ್ಸ್ ಕೂಡ ನಮ್ಮ ಜೊತೆಗಿದ್ದಾರೆ. ವಾವ್, ಕಂಗ್ರ್ಯಾಚುಲೇಷನ್ ಅಂಜಲಿ. ಇನ್ನು ಮುಂದೆ ನಮ್ಮ ಊರಿನ ಜನರು ಯಾವುದಕ್ಕೂ ಭಯ ಪಡ್ಬೇಕಂತಿಲ್ಲ. ನಿನ್ನ ಈ ಸಾಹಸಕ್ಕೆ ಮಾತ್ರ ಮೆಚ್ಚಲೇಬೇಕು. ಇದಕ್ಕೆ ನೀನೇ ಸ್ಫೂರ್ತಿ. ಹೌದಾ ಮಗ, ಎಲ್ಲಾ ಒಳ್ಳೇದಾಗುತ್ತೆ. ನನ್ನ ಮಗನ ಕನಸಿಗೆ ನೀನು ಒಂದಾದೆ ಅಲ್ಲ. ಬಾಯ್ ಅಮ್ಮ, ಬಾಯ್. ಅಂಜಲಿ, ಬಾಯ್. ನನಗೆ ಅರ್ಜೆಂಟ್ ಹೋಗ್ಬೇಕು. ಬಾಯ್. ಇದೀಗ ಬಂದ ಸುದ್ದಿ. ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತ ಘಟನೆ ನಿನ್ನೆ ಕುಂದಾಪುರದ ಅಮಾಸೆಬೈಲು ಎಂಬಲ್ಲಿ ನಡೆದಿದೆ. ದೇಶ ಕಾಯಲು ಹೊರಟ ಸೈನಿಕ ಕರ್ಣ ಇವರ ಅಪಹರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಮಲೆನಾಡಿನ ತಪ್ಪಲಲ್ಲಿ ವ್ಯಾಪಕ ಶೋಧ ಕಾರ್ಯಾಚರಣೆಯಲ್ಲಿ ನಿರತ ಪೊಲೀಸರು. ಕರ್ಣ ಮರಳಿ ಬರುವಂತೆ ಗ್ರಾಮಸ್ಥರ ಪ್ರಾರ್ಥನೆ, ಇಡೀ ಊರಲ್ಲಿ ನೀರಸ ಮೌನ. No! No! Amma! No! Amma! No! Help! 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 Help!
ಕೇಳೆ ತಾಯಿ ಭಾರತಾಂಬೆ ಈ ಪ್ರಾಣ ನಿನಗೆ ಅರ್ಪಣೆ ಜನಿಸಿರುವೆ ದೇಶ ರಕ್ಷಣೆಗೆ ಮರು ಜನ್ಮವಿದ್ದರೆ ನಗೆ ಹಳ್ಳಿಯ ಒಡಲಲ್ಲಿ ಜೀವ ಕಡು Stop it! Hey, come on! Who are you? ಯಾರು ನೀನು? ರಾಜು ರಾಜು ಹೌದು ಕರ್ಣ, ನಾನೇ ನಿನ್ನ ಪ್ರೀತಿಯ ಗೆಳೆಯ ರಾಜು. ನಿನ್ನ ಋಣ ನನ್ನನ್ನು ಇಲ್ಲಿವರೆಗೆ ಕರೆತಂದು. ಮೀಡಿಯಾದಲ್ಲಿ ನಿನ್ನ ಅಪಹರಣದ ವಿಷಯ ತಿಳಿದೆ. ಅದಕ್ಕೋಸ್ಕರ ನಾನೇ ಸ್ಪೆಷಲ್ ಸ್ಕ್ವಾಡ್ನೊಂದಿಗೆ ಬಂದೆ. ನೋಡು ಕರ್ಣ, ನಮ್ಮಿಬ್ಬರ ಸ್ನೇಹ ದೇಶಕ್ಕೆ ಮುಡಿಪಾಗಿರಲಿ. ರಾಜು, ನಿನ್ನ ನೋಡದೆ ಅದೆಷ್ಟೋ ದಿನಗಳಾಯಿತು. ಇಷ್ಟರ ತನಕ ಎಲ್ಲಿದ್ದಿ ರಾಜು? ರಾಜು ರಾಜು ಮಗುವಾಗಿ ಯೋಗಿಯಾಗಿ ವೀರ ಯೋಧರಾಗಿ ಮತ್ತೆ ಹುಟ್ಟಿ ಬರುವೆವು ಈ ಮಣ್ಣ ಮಗನಾಗಿ. ಬಣ ತೊಟ್ಟು ನಿಂತಿಹೆವು ನಮ್ಮ
ದೇಶ ಕಾಯಲು. ನೋಡು ಕರ್ಣ, ನಾನು ಫಾರೆಸ್ಟ್ ಆಫೀಸರ್ ಆಗಿ ನಮ್ಮೂರಿಗೆ ಬಂದಿದ್ದೇನೆ. ಎಲ್ಲ ವಿಷಯ ಇನ್ನೊಮ್ಮೆ ಹೇಳ್ತೇನೆ. ರಾಜು, ಕರ್ಣ, ನಮ್ಮೂರಿನ ಅಭಯಾರಣ್ಯದಲ್ಲಿ ಪ್ರಾಣಿ ಬೇಟೆ, ಗಂಧದ ಮರದ ಕಳ್ಳತನ ನಡೀತಿದೆ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ನಮ್ಮೂರಿಗೆ ಟ್ರಾನ್ಸ್ಫರ್ ತಗೊಂಡು ಬಂದ್ಬಿಟ್ಟೆ. ಶಬಾಷ್ ರಾಜು, ನೀನು ಒಳ್ಳೆ ಕೆಲಸ ಮಾಡಿದಿ. ಇನ್ನು ಮುಂದೆ ನಮ್ಮ ಕಾಡಿನ ಪ್ರತಿಯೊಂದು ಜೀವಿಯು ನೆಮ್ಮದಿಯಾಗಿರ್ತದೆ. ನಮ್ಮ ರಾಜು ಬಂದಾಯ್ತು. ನಮ್ಮ ಊರಿಗೆ ನಾವೇ ಕಾವಲುಗಾರರು. ಹೌದು ರಾಜು, ನಮ್ಮ ಪ್ರಾಣ ನಮ್ಮ ಉಸಿರು ಇರೋ ತನಕ ಹೋರಾಡೋಣ. ಪ್ರತಿಯೊಬ್ಬ ಭಾರತೀಯನು ಎದ್ದೇಳಲಿ. ಹೌದು ರಾಜು, ನಮ್ಮ ಈ ಪ್ರಾಣ ಇರೋವರೆಗೂ ನಮ್ಮ ದೇಶ ಮತ್ತೆ ಊರಿಗಾಗಿ ಹೋರಾಡೋಣ. ಪ್ರತಿಯೊಬ್ಬ ಭಾರತೀಯನು ಎಚ್ಚೆತ್ತುಕೊಳ್ಳಲಿ. ವಂದೇ ಮಾತರಂ. ಜೈ ಹಿಂದ್. ಮಗ, ಇದು ನಮ್ಮ ಊರು, ಇದು ನಮ್ಮ ಶಾಲೆ. ನಾವೆಲ್ಲರೂ ದೇಶ ಸೇವೆಯಲ್ಲಿ ಭಾಗಿಯಾಗಿದ್ದೇವೆ. ನೀವು ನಮ್ಮ ಜೊತೆ ಕೈ ಜೋಡಿಸುತ್ತೀರಾ? ನೋಡಿದ್ರಲ್ಲ ಮಕ್ಕಳೇ, ಕರ್ಣ ತನ್ನ ಬಾಲ್ಯದಿಂದಲೇ ತನ್ನ ಮನೆ ಪರಿಸರವನ್ನು ಹೇಗೆ ಕಾಪಾಡಿಕೊಂಡು ಬಂದಿದ್ದಾನೆ. ನೀವು ಕೂಡ ಆ ಕರ್ಣನಂತೆಯೇ ಪರಿಸರ ಪ್ರೇಮಿಯಾಗಿ, ದೇಶಭಕ್ತನಾಗಿ, ಅವನಂತೆಯೇ ಅವನ ಜೀವನ ಶೈಲಿಯನ್ನು ಅನುಕರಿಸಿ. ನಿಮಗೆಲ್ಲರಿಗೂ ಶುಭವಾಗಲಿ. ನೀವು ನಮ್ಮೆಲ್ಲರ ಕಣ್ಣು ತೆರೆಸಿದ್ದೀರಿ ಟೀಚರ್. ನಿಮಗೆ ನಮ್ಮೆಲ್ಲರ ಶತಕೋಟಿ ಪ್ರಣಾಮಗಳು. ಕತ್ತಲಲ್ಲಿ ಚಿಗುರುವಾಸೆ ಎಳೆಯ ಬಳ್ಳಿಗೆ, ಸುತ್ತಲಿಲ್ಲಿ ವನವಾಸ ಎಳೆಯ ಪಾಲಿಗೆ. ಕತ್ತಲಲ್ಲಿ ಚಿಗುರುವಾಸೆ ಎಳೆಯ ಬಳ್ಳಿಗೆ, ಸುತ್ತಲಿಲ್ಲಿ ವನವಾಸ ಎಳೆಯ ಪಾಲಿಗೆ. ಬದುಕೊಂದು ಬಣ್ಣದ ಸಂತೆ, ದಿನಕ್ಕೊಂದು ಬಡತನವಂತೆ. ಬದುಕೊಂದು ಬಣ್ಣದ